ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ವ್ಲಾಗ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸರಿ ಅಂದ್ಬಿಟ್ಟು ನಾನು ಮನೇಲಿದ್ದಾಗ ನಮ್ಮ ಹಸ್ಬೆಂಡ್ ಬಂದರು. ಅರುಷ ಏನೋ ಅವ್ರ ಡ್ಯಾಡಿಗೆ ಹೇಳ್ಬಿಟ್ಟು ಹೋಗಿದ್ಲಂತೆ. ಸರಿ ನೀನು ಬಂದ್ರೇ ಸೊರೋಗುತ್ತೆ, ನನಗೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಅವರು ನನ್ನ ಕರೆದ್ರು. ಹಂಗೂ ನಾನು ನಿದ್ದೆ ಮಾಡಬೇಕು, ನಾನು ಬರಲ್ಲ ನೀನು ಹೋಗು ಅಂದೆ. ಇಲ್ಲ ಬಾಮ್ಮ ನೀನು ಅಂದ್ಬಿಟ್ಟು ನನ್ನ ಕರೆದ್ರು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಯಾರಿಗೆ ಏನಕ್ಕೆ ಏನು ಅಂತ ಹೇಳ್ಬಾರ್ದು ಅಂತ ಅರುಷ ಹೇಳಿರೋದ್ರಿಂದ ಈ ವಿಡಿಯೋದಲ್ಲಿ ಏನೂ ಹೇಳೋದಿಲ್ಲ. ನಾನು ಸಸ್ಪೆನ್ಸ್ ಆಗಿ ಇರಲಿ ಅಂತ ಅಷ್ಟೇ. ನಾವೀಗ ಹೊರಟಿರೋದು ಹೊಸೂರು ಕಡೆಗೆ. ಏನಕ್ಕೆ ಅಂತ ಅಂದರೆ ಅರುಷೆಯಿಂದ ನಾವೀಗ ಹೋಗಿರೋದು. ಹೇಳ್ಬಾರ್ದು ಅನ್ನೋದು ಅವಳ ಆಸೆ, ಅದಕ್ಕೆ ಹೇಳ್ದಿರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನಾನು ಹೋಗ್ತಾ ಇರೋದು ಸೀರೆ ತರೋಕ್ಕೆ ಅಂತ. ಸೀರೆ ಯಾರಿಗೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳೋದಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಏನಂದರೆ ಬೇಗ ಹೋಗ್ಬಿಡೋಣ ಅಂದ್ಬಿಟ್ಟು ಬೇಗ ಹೋಗಿ ಮಕ್ಕಳು ಬರೋ ಅಷ್ಟೊತ್ತಿಗೆ ತಿರ್ಗಾ ವಾಪಸ್ ಬರಬೇಕಾಗಿತ್ತು ಅಂದ್ಬಿಟ್ಟು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟಾಗೆ ಹೋದ್ವಿ ನಾವು. ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಬಟ್ಟೆ ತರೋಣ ಅಂತ ಬಂದಿದ್ದೆ. ತಿರ್ಗಾ ಒಂದು 15 ದಿನವೂ ಆಗಿಲ್ಲ, ತಿರ್ಗಾ ಇಲ್ಲಿಗೆ ಬಂದಿದ್ದೀನಿ. ಸೀರೆ ಚೆನ್ನಾಗಿತ್ತು ಮೊನ್ನೆ ನಾನು ತೊಗೊಂಡಿರೋದು ಅಂದ್ಬಿಟ್ಟು ಎಲ್ಲರೂ ಹೇಳಿದ್ರು ಅಂದ್ಬಿಟ್ಟು ಸರಿ ನಾನು ಇಲ್ಲೇ ತೆಗೆಯೋಣ ಅಂದ್ಬಿಟ್ಟು ಬಂದಿದ್ದೀನಿ. ನಾನು ಹೋಗಿದ್ದು 2nd ಫ್ಲೋರ್ಗೆ ಹೋಗಿದ್ದು, ಆಮೇಲೆ 1st ಫ್ಲೋರ್ಗೆ ಬಂದೆ. ಮೊನ್ನೆಲ್ಲ ಸೀರೆ ತೊಗೊಂಡಿದ್ದೆ ನಾನು, ಆದ್ರೂ ನಾನು ಎಂಟ್ರೆನ್ಸ್ ಕೊಟ್ಟಾಗ ನಾನು 2 ಸೀರೆ ನೋಡಿದೆ, ನಂಗೆ ತುಂಬಾ ಇಷ್ಟ ಆಗೋಯಿತು. ಪ್ರೈಸ್ ಏನು ಜಾಸ್ತಿ ಇರಲಿಲ್ಲ, 600 ಇತ್ತು. ಬಟ್ ಅವೆರಡು ಎತ್ಕೊಂಡು ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಬ್ಲ್ಯಾಕ್ ಒಂದು ಎತ್ಕೊಂಡೆ. ಇದು ನೆವಿ ಬ್ಲೂನ ಏನು ಅಂತ ಗೊತ್ತಾಗಿಲ್ಲ, ಬಟ್ ಅದು ಕಲರ್ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಏನು ಮಾಡಿದೆ, ಅವೆರಡು ಸೀರೆ ನನಗೆ ಅಂದ್ಬಿಟ್ಟು ಎತ್ಕೊಂಡೆ. ನಮ್ಮ ಹಸ್ಬೆಂಡ್ ಏನೂ ಮಾತಾಡಲಿಲ್ಲ, ಸರಿ ನಿಂಗೆ ಇಷ್ಟ ಆದರೆ ತಗೋ ಅಂತ ಹೇಳ್ಬಿಟ್ರು. ಏನು ಆ ಸೀರೆ ನೋಡಿದಾಗ ಏನು ಫುಲ್ ಖುಷಿ ನನಗೆ. ತುಂಬ ಚೆನ್ನಾಗಿದೆ, ನಾನು ತೊಗೊಂಡಿದ್ದೀನಿ, ಪ್ಲೀಸ್ ಅಂತ ಕೇಳಿದೆ. ಅವರೊಂದು ಮಾತು ಮಾತಾಡಲಿಲ್ಲ. ಸರಿ ನಿಂಗೆ ಇಷ್ಟ ಆದರೆ ಇನ್ನೂ ಬೇಕಾದ್ರೆ ಇನ್ನೂ 2 ಎತ್ಕೊ ಅಂತ ಅಂದರು. ಬೇಡ ನನಗೆ ಇವೆರಡೇ ಸಾಕು ಅಂತ ಅಂದೆ. ನಾನು ನಿಜ ಹೇಳಿದ್ರು ನಂಬ್ತೀರ, ಸುಳ್ಳು ಹೇಳಿದ್ರು ನಂಬ್ತೀರ. ಇಲ್ಲ ನಮ್ಮ ಹಸ್ಬೆಂಡ್ ನಾನು ಏನೇ ಕೇಳಿದ್ರು ಇಲ್ಲ ಅಂತ ಮಾತ್ರ ಅನ್ನೋದಿಲ್ಲ. ಒಂದು 2-3 ನೋಡಿದೆ, ಇಷ್ಟ ಆಯಿತು. ಸರಿ ಅಂದ್ಬಿಟ್ಟು ನೋಡಿಬಿಟ್ಟು ತೆಗೆಸ್ದೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನಿಸ್ತು, ಅದಕ್ಕೆ ಬೇಡ ಅಂದ್ಬಿಟ್ಟು ಬೇರೆ ನೋಡೋಣ ಅಂದ್ಬಿಟ್ಟು ಬೇರೆ ಸೀರೆ ತೊಗೊಂಡೆ ನಾನು.
ನನಗಂತೂ ಹುಚ್ಚೇ ಹಿಡ್ದೋಗ್ಬಿಟ್ಟಿತ್ತು. ಯಾವ ಸೀರೆ ತೊಗೊಳೋದು, ಯಾವ ಸೀರೆ ಬಿಡೋದು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಇವತ್ತಿಗೆ ಮೊನ್ನೆಗಿಂತ ನೋಡಿದ್ರೆ. ಸರಿ ಅಂದ್ಬಿಟ್ಟು ಅವ್ರು ಹೇಳಿರೋ ಪ್ರೈಸ್ಗೆ ಅಲ್ಲಿ ಸೀರೆ ಇರಲಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬೇರೆ ಇದಕ್ಕೆ ಹೋಗ್ಬಿಟ್ಟು ನೋಡಿದೆ ನಾನು. ನನ್ನ ಪಕ್ಕದಲ್ಲಿರೋ ಆಂಟಿನೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು ನನಗೆ, ಯಾವ ಸೀರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾವುದು ಇದು ಅಂತ. ಇಲ್ಲ ಅಂದರೂ ನಾನು 1 ಅವರ್ ಅಲ್ಲೇ ಸುತ್ತಿದ್ದೀನಿ ವಿಡಿಯೋ ತಕ್ಕೊಂಡು. ಮತ್ತು ಇದು ಪಾಪ ಅವ್ರು ತುಂಬಾ ಸಪೋರ್ಟ್ ಆಗಿದ್ದರು ನನಗೆ. ಒಂದಕ್ಕಿಂತ ಒಂದು ಸೀರೆ ತುಂಬ ಚೆನ್ನಾಗಿತ್ತು. ಬಟ್ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋದೇ ನನಗೆ ದೊಡ್ಡ ತಲೆನೋವಾಗಿದ್ದಿದ್ದಲ್ಲಿ. ಸರಿ ಅಂದ್ಬಿಟ್ಟು ಹಂಗೂ ಹಿಂಗೂ ಮಾಡಿ ನಾವು 2 ಮಾತ್ರ ಫಿಕ್ಸ್ ಆಗಿಬಿಟ್ಟಿತ್ತು. ಯಾಕೆಂದರೆ ಅವೆರಡು ತುಂಬ ಇಷ್ಟಪಟ್ಟೆ ನಾನು ಎತ್ಕೊಂಡಿದ್ದು ಅಂದ್ಬಿಟ್ಟು. ಇನ್ನು ನೆಕ್ಸ್ಟು ಎಲ್ಲ ಕಡೆನೂ ಸುತ್ಕೊಂಬರೋಣ ಅಂದ್ಬಿಟ್ಟು ಇನ್ನೂ ಸುತ್ತಾಡ್ತಾನೇ ಇದ್ದೆ ನಾನು ಅಲ್ಲಿ ಇಲ್ಲಿ ಸುತ್ತಿ ಹಾಗೋ ಹೀಗೋ ಮಾಡಿ ಕೊನೆಗೂ ಬಿಡ್ದಿರ ಒಂದು ಸೀರೆ ಸೆಲೆಕ್ಷನ್ ಮಾಡಿದೆ. ನಮ್ಮ ಹಸ್ಬೆಂಡ್ ಪರವಾಗಿಲ್ಲ ಇದು ಚೆನ್ನಾಗಿದೆ ಇದು ಎತ್ಕೊ ಅಂತ ಹೇಳಿದ್ರು. ಅವ್ರೂ ಚೆನ್ನಾಗಿದೆ ಎತ್ಕೊಳ್ಳಿ ಅಂತ. ನನಗೆ ಸಪೋರ್ಟ್ ಮಾಡಿದ್ದ ಆ ಆಂಟಿನೂ ಅಷ್ಟೇ ಇದು ಚೆನ್ನಾಗಿದೆ ಎತ್ಕೊ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದನ್ನೇ ಸೆಲೆಕ್ಷನ್ ಮಾಡಿದೆ ನಾನು. ಸರಿ ಮಕ್ಳಿಗೂ ಟೈಮ್ ಆಗುತ್ತೆ ಬರೋ ಅಷ್ಟೊತ್ತಿಗೆ, ಆಗಲೇ 5 ಗಂಟೆ ಆಗಿಬಿಟ್ಟಿತ್ತು. ಮಕ್ಕಳು ಸಹ ಫೋನ್ ಮಾಡ್ತಾನೆ ಇದ್ದರು. ಸರಿ ಅಂದ್ಬಿಟ್ಟು ಬಿಲ್ ಸೆಕ್ಷನ್ಗೆ ಹೋಗಿ ಬಿಲ್ ಹಾಕಿಸ್ಬೇಕಾದ್ರೆ ನನಗೆ ಇದೆಲ್ಲ ವರ್ಕ್ ಮಾಡಿರೋ ಬ್ಲೌಸ್ ಪೀಸಸ್ ಇದು, ರೆಡಿಮೇಡು ವರ್ಕ್ ಹಾಕಿರೋದು ಇದು. ಚೆನ್ನಾಗಿತ್ತು ನೋಡೋಕ್ಕೆ. 1500, 1900, 800 ಆ ಥರದಲ್ಲಿ ಪ್ರೈಸ್ ಇತ್ತು. ಬಟ್ ಇದನ್ನು ಒಂದನ್ನು ತೊಗೊಂಡು ಯಾವಾಗ ನಾವು ಹೊಲಿಸಿದ್ರೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸರಿ ನನಗೂ ತುಂಬ ಹೊಟ್ಟೆ ಹಸಿತಾಯಿತ್ತು. ಪ್ರಸಾದ ಅಷ್ಟೇ ತಿಂದಿದ್ದಿತ್ತು. ಪ್ರಸಾದ ತಿಂದಿದ್ದೆಲ್ಲ ಸಾಕು ಅಂದ್ಕೊಂಡಿದ್ದೆ. ಇಲ್ಲಿ ಹೆಂಗೂ ಬಂದಿದ್ದೀವಲ್ಲ ಸ್ವಲ್ಪ ತಿಂದ್ಬಿಟ್ಟು ಹೋಗ್ಬಿಡೋಣ, ರಾತ್ರಿ ಅಡುಗೆ ಮಾಡೋ ಕೆಲಸ ಇರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಇಲ್ಲ ನಾನು ಹೋಟ್ಲಿಗೆ ಹೋಗ್ಬೇಕು ತಿನ್ನಬೇಕು ಅಂತ ಅಂದೆ. ಸರಿ ಅಂದ್ಬಿಟ್ಟು ಪಾಪ ಅವರು ನನ್ನ ಕರ್ಕೊಂಡು ಹೋದ್ರು ನಮ್ಮ ಹಸ್ಬೆಂಡು. ಮನೇಲಿದ್ದರೆ ಯಾವಾಗಲೂ ಮುದ್ದೆ, ಬಸ್ಸಾರು, ಚಿತ್ರಾನ್ನ, ಮಸೊಪ್ಪು, ಹುಳಿ ಅನ್ನ ಅದು ಇದು ತಿಂದು ಬೋರ್ ಆಗಿಬಿಟ್ಟಿರುತ್ತೆ ನನಗಂತೂ. ಯಾವಾಗಪ್ಪ ಇವ್ರು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತಾನೆ ಅಂದ್ಕೊಂಡಿರ್ತೀನಿ ಯಾವಾಗಲೂ ನಾನು. ಎಲ್ಲರೂ ಊಟ ಆದಮೇಲೆ ಕಾಫಿ ಕುಡಿಯೋರು ನೋಡಿದ್ದೀರಾ, ಆದರೆ ನಾನು ಒಂಥರ ವಿಚಿತ್ರ. ಊಟಕ್ಕೆ ಮುಂಚೆನೇ ಕಾಫಿ ಕುಡ್ಕೊತಾ ಇದ್ದೀನಿ. ಯಾಕೆಂದರೆ ಸುತ್ತಾಡಿ ತುಂಬಾ ತಲೆನೋವ್ತಾಯಿತ್ತು. ಫಸ್ಟ್ ಒಂದು ಲೋಟ ಕಾಫಿ ಕೊಡಿಸ್ಬಿಡು, ಆಮೇಲೆ ನಾನು ಏನಾದ್ರು ತಿಂತೀನಿ. ಯಾಕೆಂದರೆ ತುಂಬಾ ತಲೆನೋವ್ತಾಯಿದೆ ನನಗೆ ಸುತ್ತಾಡಿ. ಬೆಳಗ್ಗೆಯಿಂದ ಬಿಸಿಲು ಅಂದರೆ ಬಿಸಿಲು ಇರೋಕ್ಕೆ ಆಗ್ತಾಯಿರಲಿಲ್ಲ ನನ್ನ ಕೈಲಿ. ಅದಕ್ಕೋಸ್ಕರ ಫಸ್ಟ್ ನಾನು ಕಾಫಿ ಕುಡಿದ್ಬಿಟ್ಟೆ. ಆಮೇಲೆ ನಾನು ಪರೋಟ ಆರ್ಡ್ರ್ ಮಾಡಿದೆ. ಆಮೇಲೆ ಮಸಾಲೆ ದೋಸೆ ತಿಂದ್ವಿ. ಗೋಬಿ ಮಂಚೂರಿ ಎಲ್ಲ ಅಲ್ಲೇನೂ ಸಿಕ್ಕಿಲ್ಲ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಅಲ್ಲಿ ಎ ಟು ಬಿಲಿ ಬಾದಾಮಿ ಅದು ಇದು ಏನೇನೋ ತೊಗೊಂಬಂದ್ರು ನಮ್ಮ ಹಸ್ಬೆಂಡು. ಪರೋಟ ತೊಗೊಂಬಂದರು. ಸರಿ ಅಂದ್ಬಿಟ್ಟು ಇಬ್ಬರು ಒಂದೊಂದು ಪರೋಟ ತಿಂದ್ವಿ. ಆಮೇಲೆ ಮಸಾಲೆ ದೋಸೆ ತಂದುಕೊಟ್ರು. ಅದರಲ್ಲೂ ಅವ್ರು ಸ್ವಲ್ಪನೇ ತಿಂದರು. ಇನ್ನು ಮಿಕ್ಕಿದೆಲ್ಲ ನನಗೆ ಕೊಟ್ಟರು, ನೀನು ತಿನ್ನು, ನಾನು ಎಲ್ಲೂ ಹೊರಗಡೆ ಹೋಗಿದ್ದೆ ಅವಾಗ ತಿಂದಿದ್ದೆ ಅಂತ ಅಂದರು. ಸರಿ ನಾನು ರಾತ್ರಿಗೆ ಅಡುಗೆ ಮಾಡಲ್ಲ, ನೀನು ತಿನ್ನು ಅಂತಲೇ ಹೇಳ್ತಾಯಿದ್ದೆ ನಾನು ಅಲ್ಲೂ ಸಹ. ಪಾಪ ನನ್ನ ಮಗಳು ಕಾಯ್ಕೊಂಡಿದ್ಲು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಕೊನೆಗೂ ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.